ಹೆಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಪ್ರತಿದಿನ ಸಂಡೇ ಸ್ಪೆಷಲ್ ಏನಾದರೂ ತರ್ತಾ ಇದ್ದೆ. ಈ ದಿನ ಸಂಡೇ ಸ್ಪೆಷಲ್ ಆಗಿ ಏನ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ? ಈ ದಿನ ನಾನು ಸಂಡೇ ಸ್ಪೆಷಲ್ ತಂದಿಲ್ಲ. ಪ್ರತಿದಿನ ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿ ಇದ್ದೇ ಇರ್ತಾರೆ. ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೆಲ್ಪ್ ಆಗುವಂಥದ್ದು ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಪ್ರತಿದಿನ ನಾವು ಮಾಡುವಂಥ ಅಡುಗೆನಲ್ಲಿ ಏನಾದರೂ ಡಿಫ್ರೆಂಟ್ ಇರಬೇಕು ಅಂತ ಮಕ್ಕಳು, ಮನೇಲಿರೋರು ಎಲ್ಲರೂ ಕೂಡ ಭಾವಿಸ್ತಾರೆ. ಹಾಗೆ ನಮಗೂ ಕೂಡ ಪ್ರತಿದಿನ ತಿಂದಿದ್ದೇ ತಿಂದು ಬೇಜಾರಾಗಿರುತ್ತೆ. ಹೀಗಿರುವಾಗ ಇದೊಂದು ಹೊಸ ಥರ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಹೆಚ್ಚಿಗೆ ಇನ್ನೇನಿಲ್ಲ, ನೀವು ಮನೇಲಿರೋಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ಡೈಲಿ ಮಾಡುವಂಥ ರೆಸಿಪಿಗಳಿಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟರೆ ಆಯಿತು. ಅದರ ರುಚಿ ಮಾತ್ರ ಕೇಳ್ತಾರಲ್ವ, ನೀವೇನು ಹಾಕಿದ್ರಿ ಏನು ಇತ್ತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಆ ರುಚಿಗಾಗಿ ನಾವು ನೋಡೋಣ ಬನ್ನಿ ಹೊಸ ರೆಸಿಪಿಯೊಂದಿಗೆ. ಇದೇನು ರೆಸಿಪಿನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಡಿಯೋ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಚಪಾತಿ ಫ್ರಾಂಕಿ ರೋಲ್ನ ಮಾಡ್ತಾ ಇದ್ದೀನಿ. ಇದನ್ನು ನಾರ್ತ್ ಸೈಡ್ ಕಡೆ ತುಂಬಾ ಮಾಡ್ತಾರೆ. ಹಾಗಾದರೆ ನಾವು ಸೌತ್ನವ್ರು ಯಾಕೆ ಮಾಡಬಾರ್ದು? ನಾವು ನಮ್ಮನೇಲಿ ಆ ರೀತಿ ಟೇಸ್ಟ್ನ ಬರ್ಸೋದಾದರೂ ಹೇಗೆ? ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಹಾಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟವಾಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೇನೆ ಎಲ್ಲರೂ ಅಡುಗೆನ ಮೊದಲಿಂದನೇ ಕಲ್ತಿರೋದಿಲ್ಲ. ಕೆಲವೊಬ್ಬರು ಹೊಸದಾಗಿ ಈಗಿನ್ನೂ ಕಲಿತಾ ಇರ್ತಾರೆ. ಅವ್ರಿಗೂ ಕೂಡ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ನೀವೆಲ್ಲರೂ ಈ ವಿಡಿಯೋದಲ್ಲಿ ನೋಡುವ ಹಾಗೆ ಮೊದಲಿಗೆ ನಾವು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೇಸನನ್ನು ತೊಗೊಂಡಿದ್ದೀನಿ. ಈ ಬೇಸನ್ಗೆ ನಾನು 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟನ್ನು ಎಷ್ಟು ತಗೊಳ್ತೀರೋ ಅದರ ಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿಗೆ ಹಿಟ್ಟನ್ನು ಕಲಿಸುವಾಗ ನಾವು ಎಷ್ಟೇ ಕರೆಕ್ಟಾಗಿ ನೋಡ್ಕೊಂಡು ಕಲಿಸ್ತಾ ಇದ್ರು ಕೆಲವೊಂದ್ಸಲ ಗಟ್ಟಿಯಾಗಿ ಒರಟಾಗ್ಬಿಡುತ್ತೆ, ಇನ್ನು ಕೆಲವೊಂದೊಂದ್ಸಲ ತೆಳುವಾಗ್ಬಿಡುತ್ತೆ. ಹೀಗಿರೋದಕ್ಕೆ ಏನಾದರೂ ಒಂದು ಟಿಪ್ಸ್ ಇದೆ ಅಂದರೆ ಖಂಡಿತ ಇದೆ. ಚಪಾತಿ ಹಿಟ್ಟನ್ನ ಕಲಿಸೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ಳಿ. ಬಿಸಿ ನೀರಿನಲ್ಲಿ ಹಿಟ್ಟನ್ನು ಕಲಿಸಿದ್ರೆ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ, ಒರಟಾಗೋದಿಲ್ಲ. ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದೇ ಸಲ ನೀರನ್ನು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು. ಒಂದು ಚಪಾತಿ ಹಿಟ್ಟು ಕಲಿಸೋದಕ್ಕೆ ಏನಪ್ಪ ಇಷ್ಟೊಂದು ಟಿಪ್ಸ್ ಕೊಡ್ತಿದ್ದಾಳೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಏಕೆ ಅಂತಂದರೆ ನಾನು ಕಲಿಯುವಾಗಲೂ ಕೂಡ ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಅಡುಗೆಗಳನ್ನ ಕಲಿಯುವಾಗ ತುಂಬಾ ಕಷ್ಟಪಟ್ಟಿದ್ದೀನಿ. ಏನಾದರೂ ಮಾಡಿದ್ರೆ ಏನಾದರೂ ಒಂದು ತಪ್ಪಾಗ್ತಾನೆ ಇತ್ತು. ಈ ರೀತಿ ಎಲ್ಲರೂ ಕಷ್ಟಪಡಬಾರ್ದು, ನನ್ನಿಂದ ಕೆಲವೊಬ್ಬರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನನಗೆ ಗೊತ್ತಿರೋಂತಹ ಎಲ್ಲ ಟಿಪ್ಸ್ಗಳು ಹಾಗೆಯೇ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಪ್ರೋತ್ಸಾಹಿಸಿ. ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆ ಹೊತ್ತು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದಕ್ಕೂ ಒಂದು ಟಿಪ್ಸ್ ಇದೆ. ನೀವು ರಾತ್ರಿನೇ ಎಲ್ಲನೂ ಕಲಸಿ ಫ್ರಿಜ್ನಲ್ಲಿ ಇಟ್ಕೊಂಬಿಡಿ, ಒಂದು ಡಬ್ಬಿಗೆ ಹಾಕಿ. ಕೆಲವೊಬ್ರು ಹೇಳ್ತಾರೆ ಫ್ರಿಜ್ನಲ್ಲಿ ಇಡೋದ್ರಿಂದ ಒರಟಾಗೋಗುತ್ತೆ, ಗಟ್ಟಿಯಾಗೋಗುತ್ತೆ ಅಂತ. ಖಂಡಿತ ಇಲ್ಲ. ಇದನ್ನು ಒಂದು ಡಬ್ಬಿಗೆ ಹಾಕಿ ಮುಚ್ಚಿಡೋದ್ರಿಂದ ನೀವು ಹೇಗೆ ಕಲಸಿಟ್ಟಿರ್ತೀರೋ ಅಷ್ಟೇ ಸಾಫ್ಟಾಗಿರುತ್ತೆ. ಈಗ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ನಂತರ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ವೆಜ್ ಫ್ರಾಂಕಿ ಮಾಡಲು ಏನೇನು ಬೇಕು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆ, ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿರುವಂತಹ 1 ಕಪ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟಿದ್ರೆ ಸಾಕು. ನಂತರ ಇದಕ್ಕೆ 1 ಕಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ದಪ್ಪ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವಂತಹ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ತರಕಾರಿಯನ್ನು ತುಂಬ ಸಣ್ಣದಾಗೂ ಬೇಡ, ತುಂಬ ದಪ್ಪನಾಗೂ ಬೇಡ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟಿದ್ರೆ ಸಾಕು. ಅದು ತಿನ್ನುವಾಗ ಬಾಯಿಗೂ ಸಿಗ್ತಾ ಇರಬೇಕು, ಹಾಗೆ ರುಚಿ ಕೂಡ ಇರಬೇಕು. ನಂತರ ಸಣ್ಣಗೆ ಹೆಚ್ಚಿರುವಂತಹ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ, ಬಟಾಣಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿಯನ್ನು ನಾನು ಮೊದಲೇ ನೆನೆಸಿಟ್ಕೊಂಡು ಒಂದ್ಸಲ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು. ನನಗೆ ಇಲ್ಲಿ ಹಸಿ ಬಟಾಣಿ ಸಿಗಲಿಲ್ಲ, ಹಾಗಾಗಿ ಒಣ ಬಟಾಣಿನೇ ಹಿಂದಿನ ದಿನ ನೆನೆಸ್ಕೊಂಡು ಬೆಳಗ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿಯನ್ನು ನೇರವಾಗಿ ಹಾಕ್ಕೊಳ್ಬೋದು. ಇವೆಲ್ಲವನ್ನು ಒಗ್ಗರಣೆಯಲ್ಲೇ ಬೇಯಿಸಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗಬೇಡಿ, ಹಾಗೆ ಎಣ್ಣೆನಲ್ಲೇ ಫ್ರೈ ಆಗಬೇಕಿದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ 1 ಚಮಚ,
ಜೀರಿಗೆ ಪುಡಿ 1 ಚಮಚ, ಅಚ್ಕಾರದ ಪುಡಿ 1 ಚಮಚ, ಹಾಗೆ ಗರಂ ಮಸಾಲ 1 ಚಮಚವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನೇ ನಮ್ಮ ಮನೆಯಲ್ಲಿ ರೆಡಿ ಮಾಡಿದಂತಹ ಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬಾತ್ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಇಷ್ಟೇ ಸಾಮಗ್ರಿಗಳು ಸಾಕು ಅಂದ್ರೂ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ಈಗ ವೆಜ್ ಫ್ರ್ಯಾಂಕಿ ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವೆಜಿಟೇಬಲ್ ರೋಲ್ಗೆ ನಾವು ಬೇಕಾಗಿರುವಂತಹ ವೆಜಿಟೇಬಲ್ ಮಸಾಲವನ್ನು ರೆಡಿ ಮಾಡಿಟ್ಕೊಂಡಾಗಿದೆ. ನಂತರ ಈಗ ನೋಡೋಣ ಬನ್ನಿ, ಚಪಾತಿ ಹಿಟ್ಟನ್ನು ತಗೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ಈ ಮೊದಲೇ ನಾನು ಕಲಸಿ ರೆಡಿ ಮಾಡಿಟ್ಕೊಂಡಂತಹ ಚಪಾತಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಈ ರೀತಿ ಮಾಡಿರ್ತೀರಾ ಅನ್ನೋದು ಗೊತ್ತು, ಆದರೆ ನೀವು ಪಲ್ಯನೇ ಬೇರೆ ಚಪಾತಿನೇ ಬೇರೆ ಮಾಡಿಕೊಂಡು ಚಪಾತಿ ಪಲ್ಯ ಅನ್ನೋ ಥರದಲ್ಲಿ ಲಂಚ್ ಬಾಕ್ಸಕ್ಕೆ ಹಾಕ್ಕೊಂಡು ಹೋಗ್ತಿದ್ರಿ. ಆದರೆ ಇವತ್ತು ಹೊಸ ರೆಸಿಪಿ ಅಂತಂದರೆ ಚಪಾತಿನೂ ಹಳೇದೇನೆ, ಪಲ್ಯ ಮಾಡೋದು ಕೂಡ ಹಳೆ ರೆಸಿಪಿನೇ. ಆದರೆ ಇನ್ನು ಮುಂದೆ ಚಪಾತಿ ರೆಡಿ ಆದಮೇಲೆ ಹೇಗಿರುತ್ತೆ ಅದರ ಟೇಸ್ಟು, ಅದರ ಟ್ವಿಸ್ಟ್ ಏನು, ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ಬಳಸ್ಬೋದು ಮುಂದೆ ನೋಡಿ. ಆ ಸಾಮಗ್ರಿಗಳು ಕೂಡ ನಿಮ್ಮ ಮನೆಯಲ್ಲೇ ಇರುತ್ತೆ, ಆದರೆ ನಿಮಗೆ ಬಳಸುವ ವಿಧಾನ ಗೊತ್ತಿರೋದಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೇಗೆ ಬಳಸ್ಕೊಂಡು ನಾವು ಮನೆಯಲ್ಲಿರೋದು, ನಾವು ಡೈಲಿ ತಿನ್ನೋದ್ರಲ್ಲೇ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅನ್ನೋದು ನಿಮ್ಮೆಲ್ಲರಿಗೂ ತಿಳಿಯುತ್ತೆ. ನಾನೀಗ 1-2 ಚಪಾತಿಯನ್ನು ಲಟ್ಸಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ತವಾನ ನಾನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಕಾದ ನಂತರ ಚಪಾತಿಯನ್ನು ಲಟ್ಟಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಪಾತಿಯನ್ನು ಮಾಡಬೇಕಾದ್ರೆ ನಾವು 2 ಕಡೆನೂ ಎಣ್ಣೆ ಹಾಕಿ ಬೇಯಿಸ್ಕೊಳ್ತೀವಿ. ಇದಕ್ಕೆ ಎಣ್ಣೆಯನ್ನು ಹಾಕಬಾರ್ದು, ಹಾಗೆ ಬೇಯಿಸ್ಕೊಳ್ಬೇಕು. ನಂತರ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ ತಟ್ಟೆಗೆ ಏನು ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಈಗ ನಾನು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಸ್ ಅಂತಂದರೆ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತಲ್ವ. ಅದು ಸ್ವಲ್ಪ ರುಚಿ ಬರಬೇಕು ಅಂತಂದರೆ, ದೊಡ್ಡವ್ರಿಗೂ ಇಷ್ಟ ಆಗಬೇಕು ಅಂತಂದರೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಚಪಾತಿಗೆ ಸವರ್ಕೊಳ್ತಾ ಇದ್ದೀನಿ. ಅದು ಫುಲ್ಲು ಇಡೀ ಚಪಾತಿಗೆ ಸ್ಪ್ರೆಡ್ ಆಗಬೇಕು. ಸ್ವಲ್ಪ ಪನ್ನೀರ್ ಇತ್ತು, ಹಾಗಾಗಿ ಪನ್ನೀರನ್ನು ತುರ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ರೆಡಿ ಮಾಡ್ಕೊಂಡಂತಹ ವೆಜ್ಜೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ತುರಿದಿಟ್ಕೊಂಡಿರೋಂತಹ ಕ್ಯಾಬೇಜ್, ಎಲೆಕೋಸು ಇದೆಯಲ್ಲ ಅದನ್ನು ತುರಿದಿಟ್ಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ತುರಿದಿರುವಂತಹ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಗೆ ಚಪಾತಿ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನೋ ಹಾಗೆ ನೀವು ಕೂಡ ಮಾಡ್ಕೊಳ್ಳಿ. ನಂತರ ಇದನ್ನು ರೋಲ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಚಪಾತಿ ಒಳಗಡೆ ನೀವು ಸ್ಟಫಿಂಗ್ನ ಇಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಇಡಿ. ಸ್ಟಫಿಂಗನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಮಾತ್ರ ಇಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ. ನೀವು ಸ್ಟಫಿಂಗನ್ನು ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದನ್ನು ರೋಲ್ ಸುತ್ತೋದಕ್ಕೆ ಬರೋದಿಲ್ಲ. ರೋಲ್ ಸುತ್ತೋದಕ್ಕೆ ಬರೋದಿಲ್ಲ ಅಂತಂದರೆ ಇಷ್ಟು ಪರ್ಫೆಕ್ಟಾಗೂ ಇರೋದಕ್ಕಾಗೋದಿಲ್ಲ. ಸರ್ವಿಂಗ್ ಪ್ಲೇಟ್ಗೆ ಇಟ್ಕೊಳ್ಬೇಕಾದ್ರೆ ನಾನು ಮೇಲೆ ಸ್ವಲ್ಪ ಸಾಸ್ ಹಾಕಿದ್ದೀನಿ, ಮಕ್ಕಳಿಗೋಸ್ಕರ. ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಅಂತ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ತನಕ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ.